ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಶಿಶು ಮತ್ತು ಮಕ್ಕಳ ತಜ್ಞ. ಇವತ್ತಿನ ಈ ವಿಡಿಯೋದಲ್ಲಿ ಜ್ವರ ಬಂದಾಗ ಮನೆಯಲ್ಲಿ ಮಾನಿಟರ್ ಮಾಡೋದು ಹೇಗೆ, ಮಾನಿಟರ್ ಮಾಡೋದು ಎಷ್ಟು ಇಂಪಾರ್ಟೆಂಟು, 1 or 2 ಡಿಗ್ರಿ ಫ್ಯಾರೆಂಟ್ ಇದ್ದಾಗ ಮನೆಯಲ್ಲಿ ಕೋಲ್ಡ್ ಸ್ಪಾಂಜಿಂಗ್ ಅಥವಾ ಟೆಪಿಡ್ ಸ್ಪಾಂಜಿಂಗ್ ಮಾಡಬೇಕಾ, ಯಾವ್ಯಾವ ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ, ಮಾಡಬಾರ್ದು ಅನ್ನೋದನ್ನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್. ಸೊ ಮಗುವಿನಲ್ಲಿ ಜ್ವರ ಅಂದ್ರೇನು, ಜ್ವರನ ಮೇಜರ್ ಮಾಡೋದು ಹೇಗೆ, ಯಾವ ಲಕ್ಷಣಗಳು ನೋಡಿ ನೀವು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಈ ವಿಡಿಯೋನ ಮೊದಲು ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಮೇನ್ ಫೋಕಸ್ ಮಾಡ್ತಾ ಇರೋದು ಟೆಪಿಡ್ ಸ್ಪಾಂಜಿಂಗ್ ಅಥವಾ ಕೋಲ್ಡ್ ಸ್ಪಾಂಜಿಂಗ್ ಆ್ಯಂಡ್ ಮಾನಿಟರಿಂಗ್ ಆಟ್ ದ ಹೋಮ್. ಸೊ ಮನೆಯಲ್ಲಿ ಮಗುಗೆ ಜ್ವರ ಬಂದಿದೆ ಅಂದರೆ ಮಾನಿಟರ್ ಮಾಡೋದು ಹೇಗೆ. ಸೊ ಆಲ್ವೇಸ್ ಯೂಸ್ ದ ಡಿಜಿಟಲ್ ಥರ್ಮೋಮೀಟರ್ ಅಂಡರ್ ಆರ್ಮಲ್ಲಿ ಇಟ್ಟು ಮೊದಲು ಫೀವರ್ ಇದೆನಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. 100 ಡಿಗ್ರಿ ಫ್ಯಾರೆಂಟ್ ಅಥವಾ 100.4 ಫ್ಯಾರೆಂಟ್ ಇದೆ ಅಂದರೆ ಇದು ಜ್ವರ. ಎವ್ರಿ 4 to 6 ಅವರ್ಲಿ ಮಾನಿಟರ್ ಮಾಡಬೇಕು. ಪ್ಲೀಸ್ ಮೇಂಟೈನ್ ಯುವರ್ ಫೀವರ್ ಚಾರ್ಟ್. ಸಮಯ, ಟೆಂಪ್ರೇಚರ್ ಎಷ್ಟಿದೆ, ಯಾವ ಸಮಯದಲ್ಲಿ ನೀವು ಮಗುಗೆ ಪ್ಯಾರಾಸಿಟಮಲ್ ಕೊಟ್ಟಿದ್ರ, ಜ್ವರದ ಸಮಯದಲ್ಲಿ ಮಗು ಆ್ಯಕ್ಟಿವಿನ ಇನ್ಆ್ಯಕ್ಟಿವ್ ಇದೆ ಅಂತ ನೋಟ್ ಮಾಡ್ಕೊಳ್ಳಿ. ಎವ್ರಿ 4 to 6 ಅವರ್ ಆ್ಯಂಡ್ ಪ್ಯಾರಾಸಿಟಮಲ್ ಕೊಟ್ಟ ತಕ್ಷಣ 1 hour ಆಫ್ಟರ್ ಆಲ್ಸೋ ವಿಲ್ ಚೆಕ್ ದ ಟೆಂಪ್ರೇಚರ್. ಸೊ ಫೀವರ್ ಚಾರ್ಟಲ್ಲಿ ಮೇನ್ ಸಮಯ, ಟೆಂಪ್ರೇಚರ್, ಪ್ಯಾರಾಸಿಟಮಲ್ ಟೈಮ್ ಆ್ಯಂಡ್ ಬೇಬೀಸ್ ಆ್ಯಕ್ಟಿವಿಟಿ ಇದು ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ವೆನ್ ಯು ಕನ್ಸಲ್ಟ್ ಯುವರ್ ಡಾಕ್ಟರ್, ಈ ಚಾರ್ಟನ್ನು ತೋರಿಸಿದಾಗ ಡಾಕ್ಟ್ರು ಕೂಡ ಒಂದು ಐಡಿಯಾ ಬರುತ್ತೆ. ದಿಸ್ ಫೀವರ್ ಈಸ್ ವೈರಲ್ನ, ಬ್ಯಾಕ್ಟೀರಿಯಲ್ನ, ಅಥವಾ ಯಾವ ರೀತಿ ಜ್ವರದ ಫ್ರೀಕ್ವೆನ್ಸಿ ಇದೆ, ಇದ್ರ ಮೇಲೆ ಡಯಾಗ್ನೋಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ಯಾರಾಸಿಟಮಲ್ನ ಸರಿಯಾದ ಡೋಸಲ್ಲಿ 15 mg/kg ಪರ್ ಡೋಸ್ ಎವ್ರಿ 4 ರಿಂದ 6 ಗಂಟೆ ಅಂತರವಾಗಿ ಕೊಡಬೇಕು. ಜಾಸ್ತಿ ಕೊಡೋದಾಗಲಿ, ಸೊ ಅತಿಯಾಗಿ ಫ್ರೀಕ್ವೆನ್ಸಿ ಕೊಡೋದ್ರಿಂದ ಇದು ಮಗುಗೆ ಹಾನಿಯಾಗುತ್ತೆ. ಯಾವ ಲಕ್ಷಣಗಳನ್ನು ನೋಡಿದಾಗ ನೀವು ಆಸ್ಪತ್ರೆಗೆ ಬರಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಸೊ ಕೋಲ್ಡ್ ಸ್ಪಾಂಜಿಂಗ್ ಮಾಡಬೇಕಾ, ಯಾವಾಗ ಮಾಡಬೇಕು, ಟೆಪಿಡ್ ಸ್ಪಾಂಜಿಂಗ್ ಅಂದರೆ ಏನು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ಮಗುವಿನ ಟೆಂಪ್ರೇಚರ್ 102 ಡಿಗ್ರಿ ಫ್ಯಾರೆಂಟ್ ಇತ್ತು ಅಂದರೆ ಈ ಸಮಯದಲ್ಲಿ ಟೆಪಿಡ್ ಸ್ಪಾಂಜಿಂಗ್ ಇಂಪಾರ್ಟೆಂಟ್. ಟೆಪಿಡ್ ಸ್ಪಾಂಜಿಂಗ್ ಮಾಡೋದಕ್ಕಿಂತ ಮುಂಚೆ ಟೆಪಿಡ್ ಸ್ಪಾಂಜಿಂಗ್ ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಲೇಬೇಕು ಹೇಳ್ತೀನಿ. ಸೊ ಯಾವಾಗಲೂ ಟೆಪಿಡ್ ಸ್ಪಾಂಜಿಂಗ್ ಅಥವಾ ಕೋಲ್ಡ್ ಸ್ಪಾಂಜಿಂಗ್ ಅಂದ್ರೆ ಕೋಲ್ಡ್ ಐಸ್ ವಾಟರ್ನ ಯೂಸ್ ಮಾಡೋಕೆ, ಐಸ್ ವಾಟರ್ನ ಯೂಸ್ ಮಾಡಬೇಡಿ, ಅಥವಾ ಅತಿಯಾದ ಕೋಲ್ಡ್ ವಾಟರ್ನ ಯೂಸ್ ಮಾಡಬಾರ್ದು, ಅಥವಾ ನೀರನ್ನು ಎರಚುವುದಾಗಲಿ ಈ ತಪ್ಪನ್ನು ಮಾಡಬೇಡಿ. ಅಥವಾ ಬರೀ ಸ್ಪಾಂಜಿಂಗ್ ಅಂದರೆ ಬರೀ ಹನಿ ಪಟ್ಟಿ ಇಡೋದಲ್ಲ. ಸರಿಯಾದ ಕ್ರಮ ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಇರುವ ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು 2 ಟವೆಲ್ಸ್, 2 ಸ್ಮೂತ್, 2 ಕಾಟನ್ ಇರುವಂಥ ಬಟ್ಟೆಯನ್ನು ಡಿಪ್ ಮಾಡಿ ಮಗುವಿನ ಪೂರ್ತಿ ಶರೀರ, ಬರೀ ಹನಿ ಅಲ್ಲ, ಹನಿ, ಕೊರಳು, ಎದೆ ಭಾಗ, ಹೊಟ್ಟೆ ಭಾಗ, ಬ್ಯಾಕ್, ಕೈ ಮತ್ತು ಕಾಲುಗಳು, ಗ್ರಾಯಿನ್ ಏರಿಯಾನ ಸರಿಯಾಗಿ ಸ್ಪಾಂಜ್ ಮಾಡಬೇಕು. ಇದು ಮೇಲಿಂದ ತೆಳಗಡೆ ಟಿಲ್ 10 to 15 ಮಿನಿಟ್ಸ್ವರೆಗೂ ಮಾಡಬೇಕು. ಆ್ಯಂಡ್ ಯು ವಿಲ್ ಮಾನಿಟರ್ ದ ಟೆಂಪ್ರೇಚರ್. ಯಾವಾಗ ಟೆಂಪ್ರೇಚರ್ 100 ಡಿಗ್ರಿ ಬರುತ್ತೆ ದೆನ್ ಯು ಸ್ಟಾಪ್. ಯಾವಾಗ ಟೆಪಿಡ್ ಸ್ಪಾಂಜಿಂಗ್ನ ಸ್ಟಾಪ್ ಮಾಡಬೇಕು ಅಂದರೆ ಮೊದಲೇ ಟೆಂಪ್ರೇಚರ್ ಕಡಿಮೆ ಆಯ್ತು ಅಂದ್ರೆ, ಅಥವಾ ಟೆಪಿಡ್ ಸ್ಪಾಂಜಿಂಗ್ ವೇಳೆ ಮಗು ಶಿವರಿಂಗ್ ಸ್ಟಾರ್ಟ್ ಆದರೆ ಸ್ಟಾಪ್ ಮಾಡಬೇಕು. ಸೊ ಟೆಪಿಡ್ ಸ್ಪಾಂಜಿಂಗ್ ಜೊತೆಯಾಗಿ ಪ್ಯಾರಾಸಿಟಮಲ್ನ ಸರಿಯಾದ ಡೋಸಲ್ಲಿ 4 ರಿಂದ 6 ತಾಸಿನ ಡಿಫ್ರೆನ್ಸಲ್ಲಿ ಕೊಡಬೇಕು. ಸೊ ಜ್ವರ ಅಂದರೆ ಏನು ಗೊತ್ತಾಯಿತು. ಟೆಪಿಡ್ ಸ್ಪಾಂಜಿಂಗ್ ಮಾಡೋದ್ರ ಬಗ್ಗೆ ವಿಧಾನವನ್ನು ತಿಳ್ಕೊಂಡ್ರಿ. ಯಾವ್ಯಾವ ತಪ್ಪನ್ನು ಮಾಡಬಾರ್ದು, ಆ ತಪ್ಪನ್ನು ಮಾಡ್ತಾಯಿದ್ರೆ ಇವಾಗಲೇ ನಿಲ್ಲಿಸಿ. ಸೊ ವಿಡಿಯೋ ಇಷ್ಟವಾದಲ್ಲಿ ನೀವು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರಿಂದ ಅವರೇನಾದರೂ ಜ್ವರದ ಬಗ್ಗೆ ಗಾಬರಿ ಇದ್ದು ಯಾವ ಮಾಹಿತಿಗಳನ್ನು ತಪ್ಪು ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಸೊ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳು ಬೇಕಂದರೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.